ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಸೂರ್ಯ ಪಥ ಬದಲಾವಣೆ ಆಗುತ್ತೆ, ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರುತ್ತೆ, ಒಳ್ಳೆದಾಗ್ತದೆ. ಸಿದ್ದರಾಮಯ್ಯ ಅಹಿಂದಾದ ಮಹಾಬಲ ಹೊಂದಿರುವ ಬಲಾಢ್ಯ ನಾಯಕ. ರಾಹುಲ್ ಗಾಂಧಿಯೇ ತಮ್ಮ ಸಿಎಂ ಸಿಂಹಾಸನ ರಕ್ಷಿಸುತ್ತಾರೆ, ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಈಗ ಅಗ್ನಿ ಪರೀಕ್ಷೆ. ಮೈಸೂರಿನಲ್ಲಿ ರನ್ವೇ ರಾಜಕೀಯ ಮಾಡಿ ಹೊಸ ರಾಹುಲ್ ಗಾಂಧಿ ಡೋಂಟ್ ವರಿ ಎಂದು ಡಿಕೆಶಿಗೆ ಭರವಸೆ ನೀಡಿದ್ರು. ಅದೇ ಕಾರಣಕ್ಕೆ ಸಿಎಂ ಬದಲಾವಣೆಯ ಚೆಂಡು ದೆಹಲಿಗೆ ತಲುಪಿದೆ. ಸೂರ್ಯ ಪಥದ ಜೊತೆಗೆ ಸಿಎಂ ಕೂಡ ಬದಲಾವಣೆ. ಡಿಕೆಶಿಗೆ ಮುಖ್ಯಮಂತ್ರಿ ಕುರ್ಚಿ ಕರುಣಿಸ್ತಾರ ರಾಹುಲ್. ಕರ್ನಾಟಕ ಕುರ್ಚಿ ಕಾಳಗವು ಇಂದ್ರಪ್ರಸ್ಥದ ದೊರೆಗಳನ್ನ ದಂಗುಬಡಿಸಿದೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿಯ ಡಿಕೆಶಿಯನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದಾರೆ. ರಾಗ ನಡೆ ಸಿದ್ದು ಪಟಾಲಂನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಇದು ಬಹಿರಂಗ ಚರ್ಚೆ ಮಾಡುವ ವಿಷಯ ಅಲ್ಲ. It is not a public issue to be discussed. It is between me and the party high command and my chief minister. ಸಿಎಂ ಕುರ್ಚಿ ಬಗ್ಗೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ರು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಹಿಂದೆ ಖರ್ಗೆ ಸಾಹೇಬ್ರು ಸಹ ನಾವು ಕರೆದಿಬ್ರು ಮಾತಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪರೇಟ್ ಮಾತುಕತೆ ಮಾಡಿ ಅವರಿಬ್ರು ಸ್ಟೇಟ್ಮೆಂಟ್ ಕೊಟ್ಟರು. ತಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ರು. ಏನ್ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲಾ ಶಾಸಕರಲ್ಲಿ ಇದೆ. ಒಂದು ಒಳ್ಳೇದಾಗ್ತದೆ. ಸಚಿವ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಅತ್ತ ಡಿಕೆಶಿ ದೆಹಲಿಗೆ ಹೋದ್ರೆ ಇತ್ತ ಸಚಿವ ಕೆಜೆ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಿಂದ ಜಾರ್ಜ್ ನಿವಾಸಕ್ಕೆ ತೆರಳಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಗೊಂದಲಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಸಭೆ ಆಯೋಜನೆಯ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಸೂರ್ಯ ಪಥ ಬದಲಾವಣೆ ಆಗುತ್ತೆ, ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರುತ್ತೆ, ಒಳ್ಳೆದಾಗ್ತದೆ. ಸಿದ್ದರಾಮಯ್ಯ ಅಹಿಂದಾದ ಮಹಾಬಲ ಹೊಂದಿರುವ ಬಲಾಢ್ಯ ನಾಯಕ. ರಾಹುಲ್ ಗಾಂಧಿಯೇ ತಮ್ಮ ಸಿಎಂ ಸಿಂಹಾಸನ ರಕ್ಷಿಸುತ್ತಾರೆ, ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಈಗ ಅಗ್ನಿ ಪರೀಕ್ಷೆ. ಮೈಸೂರಿನಲ್ಲಿ ರನ್ವೇ ರಾಜಕೀಯ ಮಾಡಿ ಹೊಸ ರಾಹುಲ್ ಗಾಂಧಿ ಡೋಂಟ್ ವರಿ ಎಂದು ಡಿಕೆಶಿಗೆ ಭರವಸೆ ನೀಡಿದ್ರು. ಅದೇ ಕಾರಣಕ್ಕೆ ಸಿಎಂ ಬದಲಾವಣೆಯ ಚೆಂಡು ದೆಹಲಿಗೆ ತಲುಪಿದೆ. ಸೂರ್ಯ ಪಥದ ಜೊತೆಗೆ ಸಿಎಂ ಕೂಡ ಬದಲಾವಣೆ. ಡಿಕೆಶಿಗೆ ಮುಖ್ಯಮಂತ್ರಿ ಕುರ್ಚಿ ಕರುಣಿಸ್ತಾರ ರಾಹುಲ್. ಕರ್ನಾಟಕ ಕುರ್ಚಿ ಕಾಳಗವು ಇಂದ್ರಪ್ರಸ್ಥದ ದೊರೆಗಳನ್ನ ದಂಗುಬಡಿಸಿದೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿಯ ಡಿಕೆಶಿಯನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದಾರೆ. ರಾಗ ನಡೆ ಸಿದ್ದು ಪಟಾಲಂನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಇದು ಬಹಿರಂಗ ಚರ್ಚೆ ಮಾಡುವ ವಿಷಯ ಅಲ್ಲ. I can't disclose all those things. It is not a public issue to be discussed. It is between me and the party high command and my chief minister. ಸಿಎಂ ಕುರ್ಚಿ ಬಗ್ಗೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ರು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಹಿಂದೆ ಖರ್ಗೆ ಸಾಹೇಬ್ರು ಸಹ ನಾವು ಕರೆದಿಬ್ರು ಮಾತಾಡ್ತೀವಿ ಅಂತ ಹೇಳಿದ್ರು.
ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪರೇಟ್ ಮಾತುಕತೆ ಮಾಡಿ ಅವರಿಬ್ರು ಸ್ಟೇಟ್ಮೆಂಟ್ ಕೊಟ್ಟರು. ತಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ರು. ಸೂರ್ಯ ಪಥ ಬದಲಾವಣೆ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲಾ ಶಾಸಕರಲ್ಲಿ ಇದೆ. ಒಂದು ಒಳ್ಳೇದಾಗ್ತದೆ. ಸಚಿವ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಅತ್ತ ಡಿಕೆಶಿ ದೆಹಲಿಗೆ ಹೋದ್ರೆ ಇತ್ತ ಸಚಿವ ಕೆಜೆ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಿಂದ ಜಾರ್ಜ್ ನಿವಾಸಕ್ಕೆ ತೆರಳಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಗೊಂದಲಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಸಭೆ ಆಯೋಜನೆಯ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಸೂರ್ಯ ಪಥ ಬದಲಾವಣೆ ಆಗುತ್ತೆ, ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರುತ್ತೆ. ಒಳ್ಳೇದಾಗ್ತದೆ. ಸಿದ್ದರಾಮಯ್ಯ ಅಹಿಂದಾದ ಮಹಾಬಲ ಹೊಂದಿರುವ ಬಲಾಢ್ಯ ನಾಯಕ. ರಾಹುಲ್ ಗಾಂಧಿಯೇ ತಮ್ಮ ಸಿಎಂ ಸಿಂಹಾಸನ ರಕ್ಷಿಸುತ್ತಾರೆ, ಅಪರಿಮಿತ ವಿಶ್ವಾಸ. ಇತ್ತ ಸಿಎಂ ಚೇರ್ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ರಾಹುಲ್ ಮನಗೆಲ್ಲೋದೇ ಈಗ ಅಗ್ನಿ ಪರೀಕ್ಷೆ. ಮೈಸೂರಿನಲ್ಲಿ ರನ್ವೇ ರಾಜಕೀಯ ಮಾಡಿ ಹೊಸ ರಾಹುಲ್ ಗಾಂಧಿ ಡೋಂಟ್ ವರಿ ಎಂದು ಡಿಕೆಶಿಗೆ ಭರವಸೆ ನೀಡಿದ್ರು. ಅದೇ ಕಾರಣಕ್ಕೆ ಸಿಎಂ ಬದಲಾವಣೆಯ ಚೆಂಡು ದೆಹಲಿಗೆ ತಲುಪಿದೆ. ಸೂರ್ಯ ಪಥದ ಜೊತೆಗೆ ಸಿಎಂ ಕೂಡ ಬದಲಾವಣೆ. ಡಿಕೆಶಿಗೆ ಮುಖ್ಯಮಂತ್ರಿ ಕುರ್ಚಿ ಕರುಣಿಸ್ತಾರ ರಾಹುಲ್. ಕರ್ನಾಟಕ ಕುರ್ಚಿ ಕಾಳಗವು ಇಂದ್ರಪ್ರಸ್ಥದ ದೊರೆಗಳನ್ನ ದಂಗುಬಡಿಸಿದೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದ ಸಿದ್ದು ಪಟ್ಟದ ಯುದ್ದಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿಯ ಡಿಕೆಶಿಯನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದಾರೆ. ರಾಗ ನಡೆ ಸಿದ್ದು ಪಟಾಲಂನಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಇದು ಬಹಿರಂಗ ಚರ್ಚೆ ಮಾಡುವ ವಿಷಯ ಅಲ್ಲ. It is not a public issue to be discussed. It is with me and the party high command and my chief minister. ಸಿಎಂ ಕುರ್ಚಿ ಬಗ್ಗೆ ಚರ್ಚಿಸಲು ದೆಹಲಿಗೆ ಹೋಗಿದ್ದಾರೆ. ಈ ಹಿಂದೆ ಎಲ್ಲೂ ಹೈಕಮಾಂಡ್ ಇವರಿಬ್ಬರನ್ನು ಕರೆದು ಮಾತಾಡೋ ಒಂದು ಅವಕಾಶ ಆಗಿರಲಿಲ್ಲ. ಹಿಂದೆ ಖರ್ಗೆ ಸಾಹೇಬ್ರು ಸಹ ನಾವು ಕರೆದಿಬ್ಬರನ್ನು ಮಾತಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಇಬ್ಬರಲ್ಲೂ ಸಪರೇಟ್ ಮಾತುಕತೆ ಮಾಡಿ ಅವರಿಬ್ರು ಸ್ಟೇಟ್ಮೆಂಟ್ ಕೊಟ್ಟರು. ತಾವು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ 2 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವರಾಜ ಅರಸರವರ ನಮ್ಮ ಪಕ್ಷದ ಮುಖ್ಯಮಂತ್ರಿ ಇದ್ರು. ಸೂರ್ಯ ಪಥ ಬದಲಾವಣೆ ಆಗುತ್ತೆ ಆ ರೀತಿ ಇವತ್ತು ನಮ್ಮ ಪಥ ದೆಹಲಿ ಕಡೆ ಬದಲಾವಣೆ ಆಗಿರೋದ್ರಿಂದ ಒಂದು ಪೂರಕವಾದ ಒಂದು ಅಭಿಪ್ರಾಯ ನಮ್ಮ ಎಲ್ಲಾ ಶಾಸಕರಲ್ಲಿ ಇದೆ. ಒಂದು ಒಳ್ಳೇದಾಗ್ತದೆ. ಸಚಿವ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಅತ್ತ ಡಿಕೆಶಿ ದೆಹಲಿಗೆ ಹೋದ್ರೆ ಇತ್ತ ಸಚಿವ ಕೆಜೆ ಜಾರ್ಜ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಿಂದ ಜಾರ್ಜ್ ನಿವಾಸಕ್ಕೆ ತೆರಳಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಗೊಂದಲಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಸಭೆ ಆಯೋಜನೆಯ ಸಾಧ್ಯತೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.